ಸ್ನೇಹಿತರೆ, ಗ್ರಾಮದ ಮಧ್ಯದಲ್ಲಿ ಇರುವಂಥ ಇದೊಂದು ಚಹಾದ ಅಂಗಡಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಒಂದು ವಿಶೇಷ ಕಾಮಿಡಿ ನಡೀತಾನೆ ಇರ್ತದೆ ನೋಡ್ರಿ. ಆ ಕಾಮಿಡಿ ಹೀರೋ ಯಾರು ಗೊತ್ತೇನ್ರಿ? ಈ ನಮ್ಮ ತರಲೆ ಭೀಮಣ್ಣ ರೀ. ಈ ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ. ಯಾಕಂತೀರನ, ಅವನು ಕನ್ನಡದಲ್ಲಿ ಮಾತಾಡ್ತಾನ, ಮತ್ತೆ ಮತ್ತೆ ಹಿಂದಿ ಹಾಕಿ ಎಲ್ಲರನ್ನ ನಗಿಸ್ತಾನ. ಪ್ಲೀಸ್ 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 ಪ್ಲೀಸ್, ಏನು ಒಳ್ಳಮಳ ಪ್ಲೀಸ್ ಅಂತ ಇದೆ ಅಂತೀರಾ? ಹಾಗೇನು ಅನ್ಕೋಬೇಡ್ರಿಪ್ಪ. ಪ್ಲೀಸ್ ನಮ್ಮ ಚಾನಲ್ನ ನೋಡಿ, ವಿಡಿಯೋಗಳನ್ನ ನೋಡಿ ಲೈಕ್ ಕೊಡ್ರಿ. ಹಾಗೆ ಹೋಗ್ತಿರಲ್ಲಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ಪ್ಲೀಸ್ ಪ್ಲೀಸ್. ಈ ಕಾಮಿಡಿಗೇನು ಕಡಿಮೆ ಇಲ್ಲ. ನೋಡಿ ತರಲೆ ಭೀಮಣ್ಣ. ಏ ಗಮ್ಮಂತ ಇದೆ ಚಹಾ. ಘಮ ಘಮ ಹೂವಿನ ಪರಿಮಳ ಈ ಚಹಾದಲ್ಲಿ ಬರ್ತಾ ಇದೆಯಲ್ಲ. ಈ ಚಾಮಿ ಅಂದ್ರೆ ಏನ್ಲೇ ಬಸ್ಸ, ಈ ಚಾದಾಗ ಮಲ್ಗೆ ವಾಕ್ಯನ ಅದಕ್ಕೆ ಘಮ ಘಮ ಅಂತ ವಾಸನೆ ಬರತ್ತಿದನ. ಕ್ಯಾ ಬೋಲ್ ರಹಾ ಹೈ ಆಪ್? ಅದು ಹಾಗಲ್ಲ ಅಭಿಮನ. ನಾನು ಹೇಳಿದ್ದು ನಿಮ್ಗೆ ಏನು ಅಂತ. ಸರಿ, ಚಾ ತಂದ್ಕೊಳ್ಳೇನ್ರಿ ಭೀಮಣ್ಣರ? ಕ್ಯೂ ऐसा ಬಾಯಿ ಓಪನ್ कर रही है? ಮುಚ್ಚು ಮುಚ್ಚು, ಯಾವ್ದರ ಹುಳ ಹೋಗಿ ಬಾಯಿ ಹೊಕ್ಕೊಂಡಿತ್ತು. ಹೋಗ್ಲಿ ಮಗನ, ಒಂದು ಕಪ್ ಸ್ಟ್ರಾಂಗ್ ಆಗಿ ಚಹಾ ತಗೊಂಬ. ಹೌದು, ಫಸ್ಟ್ ನೀನೇ ಚಹಾ ಕುಡಿಯಕತ್ತೀರಿ, ಮತ್ತೆ ಚಹಾ ಚಲೋ ಇಲ್ಲ ಅಂತ ಕುಡಿಯಕತ್ತೀವ ಹೆಂಗ ಅಂದೆ ನಾನು. ಅಯ್ಯೋ ಭೀಮಣ್ಣರ ಹಂಗಲ್ಲ, ಮೊದ್ಲ ಟೇಸ್ಟ್ ನೋಡ್ಬೇಕಲ್ರಿ ಹೆಂಗಾಗೈತಿ ಅಂತ, ಅದಕ್ಕೆ ಕುಡಿಯಾಕತ್ತಿದ್ದೆ ಬಿಡ್ರಿ. ಈಗ ನೀವು ಬಂದಲ್ಲ ಗಿಡಕ್ಕೆ, ಇನ್ನು ನಿಮಗೆ ಕೊಡ್ತೀನಿ. ಏನ್ಲೇ ಬಸ್ಯ, ನೀ ಕುಡಿದಿದ್ದು ನನಗೆ ಕೊಡ್ತೀಯ ಚಾನ? ಅಯ್ಯೋ ಹಂಗಲ್ರಿ ಭೀಮಣ್ಣರ, ನಾ ಹೇಳೋದ ಬೇರೆ, ನೀವು ತಿಳ್ಕೊಡೋದ ಬೇರೆ ಬಿಡು. ಆಯ್ತು ಕುತ್ಕೋರಿ, ಕೊಡ್ತೀನಿ, ಬಿಸಿ ಬಿಸಿ ಸ್ಟ್ರಾಂಗ್ ಮಾಡಿ ಕೊಡ್ತೀನಿ. ಅಂದ್ರೆ ನಾನು ಮೆಂಟಲ್ ಹೂವಕ್ಯಾ? ಮೆಂಟಲ್ ಬಾಬಾ ನಾನು. ಹಾಯ್ 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 ಮೆಂಟಲ್ ಬಾಬಾ. ಸರಿ ಕುತ್ಕೊಳ್ರಿ ಭೀಮಣ್ಣರ, ತರ್ತೀನಿ ಬಿಸಿ ಚಾ. हाँ, बिसी बिसी ही होना है हमको चा, ओके? हाँ बोलो ना. ಹಾಲ ಹಾಕ್ತೀನಿ ರೀ ಭೀಮಣ್ಣರ. ನಾನು ಅದೇ ಹೇಳಿದ್ದು, ವಹಿ ವಹಿ ಬೋಲೇನಾ? ಈ ಭೀಮಣ್ಣರಿಗೆ ಹಿಂದಿ ಸರಿಯಾಗಿ ಮಾತಾಡಕ್ ಬರಲ್ಲ, ಆದ್ರೆ ನಾನು ಹಿಂದಿ ಬರುತ್ತೆ ಅಂತ ಕೊಬ್ಬು ದುರಂಕರ ತೋರಿಸ್ತಾರೆ. ಏನು ಮಾಡೋಕ್ಕಾಗಲ್ಲ, ಹಂಗೆ ಶಾರ್ಟ್ ಅಂಡ್ ಮೆಮರಿ ಟೆಂಪರ್ ಆಗ್ಬಿಟ್ಟಿರ್ತೈತಿ. ಏನು ಶಾರ್ಟ್ ಅಂಡ್ ಮೆಮರಿ ಲಾಸ್ ಆಗ್ಬಿಟ್ಟಿದ್ಯಾ? ಹಂಗೆ ಮಗನ. ಅಂದ್ರೆ ಇಂಗ್ಲಿಷ್ ಬರ್ತಾನ? ತ್ರಿಲೋಕ ಸುಂದರ ಸುಂದರ ಅಂಗ ಹಮ್ ಹೇ ಬೋಲೆ. हम ही है सो सुंदर अंग जाना, हम ही है इंग्लिश में ओनर, हम ही है खड़ा में क्वीन राजा राजा राजा. ಸರಿ ಬಾಯಿ ಮುಚ್ಕೊಳ್ಳೋ ಮಾರಯ್ಯ, ಮಚ್ಚಾರ ಜೋಲಿಗಿಲಿ ಬಂದಿತ್ತು. ಮೊದಲು ಹೋಗಿ ಕುಡಿದಲ್ಲಿಟ್ಟು ಸ್ವಚ್ಛಗೆ ಹ್ಯಾಂಡ್ ವಾಶ್ ಮಾಡಿ ನಂಗೆ ಚಹಾ ಮಾಡ್ಕೊಂಬ. ಕುತ್ಕೊಳ್ರಿ. ಹೋಗ್ಲಿ ಮಗನ, ಕುತ್ಕೊಂತೀನಿ. ಏನು ನಿಂತ್ಕೊಂಡೆ ಚಹಾ ಕುಡಿಲ್ಲ, ಕುತ್ಕೊಂಡ ಕುಡಿತೀನಿ. ಜಾ हमको वैसे ही बहुत अच्छा चाल लेकर आना, ओके? ತಗೊಳ್ರಿ ಭೀಮಣ್ಣರ ಚಾನ. ಹೌದು ಭೀಮಣ್ಣ, ಇವತ್ತೇನು ಇಷ್ಟು ಸ್ಟೈಲ್ ಆಗಿ ಕಾಣ್ತಿದೆಯಲ್ಲ? ಬಸ್ಯ ಅಂದ್ರೆ ಬಸ್ಯ, ಓರ್ ಬಸ್ಯ. ಲೋ ಬಸ್ಯ ನನ್ನ ಮಗನ, ಲೈಫ್ ನೈತು, ಲೈಫ್ ಬೋರಿಂಗ್ ಗುರು. ಯಾಕೆ ಗೋಪಾಲ್ ಬೈಕ್ ತರ್ತಾ ಬಂದಿದ್ಯಾ? ಯಾಕೆ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ? ಹ್ಞೂಲೇ ಮಗ, ಬೈಕ್ ಬೆಳಗ್ಗಿಂದನ ಸ್ಟಾರ್ಟ್ ಆಗ್ತಿಲ್ಲ. ನಾನು ಚಲೋ ಮಾಡ್ತಾನೆ ಇದ್ದೀನಿ, ಅದಕ್ಕೆ ಡ್ರಮ್ 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 ಅಂತಿದೆ, ಸ್ಟಾಪ್ ಆಗುತ್ತೆ. ಡ್ರಮ್ 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 ಅಂತಿದೆ, ಸ್ಟಾಪ್ ಆಗುತ್ತೆ. ಏನು ಮಾಡಲಿ ಅಂತ ಅನ್ನಕತ್ತೀನಿ. ಈಗ ಬೆಳಗ್ಗೆ 6 ಗಂಟೆ ಆಗ್ಬಿಟ್ಟತಿ. ಈಗ ಯಾವ ಅಂಗಡಿ ತೆಗೆದಿರ್ತಾರ ಅಂತೀನಿ ನಾನು ಬೈಕ್ ತೋರ್ಸ್ಕೊಂಬರಾಕ. ಅಂದ್ರೆ ಬೈಕ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕನ? ಹ್ಞೂ ರೀ ಭೀಮಣ್ಣರ. ಅಲ್ಲೋ ಗೋಪಾಲ,
ನಿನ್ ಬೈಕ್ ಅಲ್ಲ ನೋಡು. ಇದು ಇವಾಗ ಏನ್ ಮಾಡತ್ತಿದ್ ಗೊತ್ತೇನ? ಯೋಗ ಯೋಗ ಮಾಡ್ತಾ ಇದೆ ಕಣೋ. ಸ್ಟಾರ್ಟ್ ಆಗೋ ಮೊದಲು ಪ್ರಾಣಾಯಾಮ ಮಾಡ್ತಾ ಇದೆ ನಿನ್ ಬೈಕ್. ಭೀಮಣ್ಣ ಭೀಮಣ್ಣ ಗೋಪಾಲ, ಮೊದ್ಲ ಕುಡಿ ಚಾನ, ಆಮೇಲೆ ನೋಡೋಣ ಬೈಕ್ನ. ಹಾ ಹಂಗಂತೀಯ? ಕೊಡಪ್ಪ ಒಂದು ಕಪ್ ಚಾನ. ನನ್ನ ಬೈಕ್ ಯೋಗ ಮಾಡ್ಕೊಂಡು ವ್ಯಾಯಾಮ ಮಾಡ್ಕೊಂಡು ರೆಡಿ ಆಗಲಿ. ಇದು ನಮ್ಮ ಗೋಪಾಲ ಅಂದ್ರೆ. ತಗೊಳ್ಳೋ ಗೋಪಾಲ, ಚಾ ಕುಡಿ. ಕೊಡಪ್ಪ ಕೊಡು ಚಾನ. ಈ ಬೈಕ್ ಸಂಬಂಧ ನಂಗೆ ಸಾಕಾಗ್ಬಿಡುತ್ತೆ ನೋಡು. ಬೆಳಿಗ್ಗೆ ತಲೆನೋವು ಚಲವಾಗ್ಬಿಡುತ್ತೆ ನೋಡು. ಕ್ಯಾ ಸರ್ದಾರ್ ಹೇ ಅನಾಸಿನ್ ಲೋನಾ ಸರ್ದಾರ್ ಮಾಯಾ. ನಮ್ಮ ಭೀಮಣ್ಣವರು ಹಿಂದಿ ಅಡ್ವರ್ಟೈಸ್ಮೆಂಟ್ ಮಾಡಕತ್ತಾರ ನೋಡು. ಏನಂತೀಯ ಬಸಣ್ಣ? ಹೌದು ಹೌದು. ಹೆಂಗೈತ್ರಿ ಭೀಮಣ್ಣರ ಚಾ? ಚಾ ವಾ ಕ್ಯಾ ಚಾ ಹೈ. ಕುಡಿದ್ರೆ ನಿದ್ದೆ ಹೊಡೆಯೋಗುತ್ತೆ, ಆದ್ರೆ ಈ ಭೀಮಣ್ಣನ ಸಾಲ ಹೆಚ್ಚಾಗುತ್ತೆ ನೋಡು. ಬಾ ಭೀಮ, ಏನು ಬೆಳಗ್ಗೆ ನಮ್ಮ ಅಂಗಡಿ ಕಡೆ ದಾಬಿಸ್ಬಿಟ್ಟಿದಿ. ಚಾ ಕೊಡ್ಲೇನ? ಚಾನ ಇಲ್ಲಿ ಕುಂತಾನ ಭೀಮಣ್ಣ, ಅವನ ತಲೆ ಮೇಲೆ ಬಿಸಿ ಬಿಸಿ ಚಾ ತಂದ ಸುರಿ. ಕ್ಯಾ ಹುವಾ ದಾದಿ ಮಾ, ऐसा क्यों हमारे ಮೇಲೆ ಯಾಕೆ ಶಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಿನ್ನೇನ್ ಮಾಡ್ಲಿ ಲೇ ಭೀಮಾ? ನಿನ್ನೆ ನನ್ನ ಕೋಳಿನ ಹಿಡ್ಕೊಂಡು ಹೋಗಿದ್ಯಲ್ಲ, ಯಾಕ ಅಂತೆ ನಾನು. ಅಯ್ಯೋ ಶಾಂತಮ್ಮ, मैं चिकन नहीं पकड़ता, ನಾನು ಡೇಟ್ ಲಿದ್ದೀನಿ. ಹಾಗಾದ್ರೆ ಎಲ್ಲಿ ಹೋಯ್ತು ಮಗನ ನನ್ನ ಕೋಳಿ? ಶಾಂತಮ್ಮ, ದಾದಿ ಮಾಜಿ ತುಮಾರಾ ಚಿಕನ್ ಹೇನಾ? ನಿನ್ನ ಕೋಳಿ ಇನ್ಫ್ಲಮೇಷನ್ ನೋಡಿ ಸಿಟಿಗೆ ಕೆಲಸಕ್ಕೆ ಹೋಗಿರ್ಬೋದು ಅನ್ಸುತ್ತೆ. ಅಯ್ಯೋ ಶಿವನೇ ಶಂಭುಲಿಂಗ, ಭೀಮಣ್ಣ ಅಂದ್ರೆ ಭೀಮಣ್ಣ. ಹಂಗಂದ್ರೆ ನಾಪಸ್ಯ ಅದ ಬೇಯಮ್ಮ, ಹಣದ ಚಲಾವಣೆ ಹಣದುಬ್ಬರ ಅಂತಲ್ಲ, ಹಂಗದಕ್ಕೆ ಹೋಗಿತ್ತಂತ ನಿನ್ನ ಕೋಳಿ.